259 ಪ್ರದೇಶಗಳು ನಾಳೆ ಮಾಕ್ ಡ್ರಿಲ್ಗಾಗಿ ಆಯ್ಕೆ ಮಾಡಿರುವಂತಹ ಪ್ರದೇಶ. ಯಾವ ರಾಜ್ಯದಲ್ಲಿ ಎಷ್ಟು ನಗರಗಳನ್ನ ಅಥವಾ ಎಷ್ಟು ಪ್ರದೇಶಗಳನ್ನ ಆಯ್ಕೆ ಮಾಡಲಾಗಿದೆ ಆ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಎಲ್ಲೆಲ್ಲಿ ಯಾವ ಪ್ರದೇಶವನ್ನ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿ ಜಮ್ಮು ಕಾಶ್ಮೀರದಿಂದ ಆರಂಭ ಮಾಡೋಣ. ಟೋಟಲ್ ಎಷ್ಟು 259 ಪ್ರದೇಶಗಳಲ್ಲಿ ನಾಳೆ ಮಾಕ್ ಡ್ರಿಲ್ ನಡೆಯುತ್ತೆ. ಅದರಲ್ಲಿ ಜಮ್ಮು ಕಾಶ್ಮೀರದಲ್ಲಿ 20 ಪ್ರದೇಶಗಳಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ನಾನು ಆಗ್ಲೇ ಹೇಳಿದೆ, ಮೊದಲ ಮಾನದಂಡ ಏನು ಈ ಮಾಕ್ ಡ್ರಿಲ್ಗೆ ಸ್ಥಳಗಳನ್ನ ಆಯ್ಕೆ ಮಾಡೋದಕ್ಕೆ? ಅಂತಾರಾಷ್ಟ್ರೀಯ ಗಡಿ ಭಾಗದಲ್ಲಿರುವಂತಹ ಭಾರತ ಪಾಕಿಸ್ತಾನ ಗಡಿ ಭಾಗದಲ್ಲಿರುವಂತಹ ರಾಜ್ಯಗಳು ಜಮ್ಮು ಕಾಶ್ಮೀರ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನ ಎದುರಿಸುತ್ತೆ ಇಫ್ ಇನ್ ಕೇಸ್ ದಾಳಿ ಆದಂತಹ ಸಂದರ್ಭದಲ್ಲಿ, ಯುದ್ಧ ನಡೆದಂತಹ ಸಂದರ್ಭದಲ್ಲಿ. ಹಾಗಾಗಿ ಜಮ್ಮು ಕಾಶ್ಮೀರದ 20 ಪ್ರದೇಶಗಳಲ್ಲಿ ಮಾಕ್ ಡ್ರಿಲ್ ನಡೆಯಲಿದೆ. ಇನ್ನು ಹಾಗೆ ಕೆಳಭಾಗಕ್ಕೆ ಬಂದ್ರೆ ಗಡಿ ಭಾಗದಲ್ಲಿರುವಂತಹ ಮತ್ತೊಂದು ರಾಜ್ಯ ಅಂದ್ರೆ ಪಂಜಾಬ್. ಪಂಜಾಬ್ನ 20 ಪ್ರದೇಶಗಳಲ್ಲಿ ನಾಳೆ ಮಾಕ್ ಡ್ರಿಲ್ ನಡೀತಾ ಇದೆ. ಅದೇ ಗಡಿ ಭಾಗ ಮತ್ತೊಂದು ಪಕ್ಕದಲ್ಲೇ ಇರೋದು ಹರಿಯಾಣ. ಹಾಗಾಗಿ ಹರಿಯಾಣದಲ್ಲೂ ಕೂಡ 11 ಜಾಗಗಳಲ್ಲಿ ನಾಳೆ 11 ಪ್ರದೇಶಗಳಲ್ಲಿ ನಾಳೆ ಮಾಕ್ ಡ್ರಿಲ್ ನಡೀತಾ ಇದೆ. ಹಾಗೆ ಮತ್ತೊಂದು ರಾಜ್ಯ ಯಾವುದು ಅಂದ್ರೆ ಗಡಿಯನ್ನ ಹಂಚಿಕೊಂಡಿರುವಂತಹ ರಾಜ್ಯ, ಅದು ರಾಜಸ್ಥಾನ. ರಾಜಸ್ಥಾನದಲ್ಲೂ ಕೂಡ 28 ಪ್ರದೇಶಗಳಲ್ಲಿ ನಾಳೆ ಮಾಕ್ ಡ್ರಿಲ್ ನಡೀತಾ ಇದೆ. ಅಂದ್ರೆ ಗಡಿ ಭಾಗದಲ್ಲಿರುವಂತಹ ಆ ರಾಜ್ಯಗಳೇನಿದ್ದಾವೆ ಅಲ್ಲಿ ಅಲರ್ಟ್ನೆಸ್ ಜಾಸ್ತಿ ಬೇಕಾಗುತ್ತೆ. ಅಲ್ಲಿರುವಂತಹ ನಾಗರಿಕರಿಗೆ ಯುದ್ಧದ ಪರಿಸ್ಥಿತಿಯ ಅರಿವು ಹೆಚ್ಚಿಗೆ ಇರಬೇಕಾಗತ್ತೆ. ಯಾಕಂದ್ರೆ ಯುದ್ಧ ಆರಂಭ ಆದಂತಹ ಸಂದರ್ಭದಲ್ಲಿ ಮೊದಲಿಗೆ ಎಫೆಕ್ಟ್ ಆಗೋದು ಈ ಗಡಿ ಭಾಗದ ರಾಜ್ಯಗಳಿಗೆ. ರಾಜಸ್ಥಾನ ಆಯ್ತು, ಇನ್ನು ಗುಜರಾತ್ ಕೂಡ ಗಡಿ ಭಾಗ ಅಥವಾ ಈ ಸಮುದ್ರ ತೀರದಲ್ಲಿ ಕರಾವಳಿ ತೀರದಲ್ಲಿ ಬರುವಂತಹ ರಾಜ್ಯ. ಹಾಗಾಗಿ ಗುಜರಾತ್ನಲ್ಲೂ 18 ಪ್ರದೇಶಗಳಲ್ಲಿ ನಾಳೆ ಮಾಕ್ ಡ್ರಿಲ್ ಆಗ್ತಾ ಇದೆ. ಇನ್ನು ಮಹಾರಾಷ್ಟ್ರ, ಮುಂಬೈ, ಈ ಹಿಂದೆ 2008ರಲ್ಲಿ ನಡೆದಿದ್ದಂತಹ ಭಯೋತ್ಪಾದಕ ದಾಳಿ ನಮಗೆಲ್ಲ ಗೊತ್ತಿದೆ. ಹಾಗಾಗಿ ಮಹಾರಾಷ್ಟ್ರದಲ್ಲೂ ಕೂಡ ಒಟ್ಟು 16 ಪ್ರದೇಶಗಳಲ್ಲಿ ಮಾಕ್ ಡ್ರಿಲ್ ಅನ್ನ ಆಯ್ಕೆ ಮಾಡಲಾಗಿದೆ ಅಥವಾ ಮಾಕ್ ಡ್ರಿಲ್ಗೆ ಆಯ್ಕೆ ಮಾಡಲಾಗಿದೆ. ಹಾಗೆ ಸ್ವಲ್ಪ ಮೇಲ್ಭಾಗಕ್ಕೆ ಬಂದ್ರೆ ಈ ಭಾಗದ ನಮ್ಮ ಈಶಾನ್ಯ ಭಾಗದ ಪ್ರದೇಶಗಳನ್ನ ನೋಡ್ತಾ ಹೋದ್ರೆ ಹಿಮಾಚಲ ಪ್ರದೇಶದಲ್ಲಿ ಒಂದು ಪ್ರದೇಶದಲ್ಲಿ ಮಾತ್ರ, ಹಿಮಾಚಲ ರಾಜ್ಯದಲ್ಲಿ ಒಂದು ಪ್ರದೇಶದಲ್ಲಿ ನಾಳೆ ಮಾಕ್ ಡ್ರಿಲ್ ಅನ್ನ ನಡೆಸಲಾಗ್ತಾ ಇರೋದು. ಹಾಗೆ ಅಸ್ಸಾಂ ಭಾಗಕ್ಕೆ ಬರೋಣ. ನೋಡಿ, ಇಲ್ಲೂ ಚಿಕನ್ ನೆಕ್ ಇರುವಂತಹ ಪ್ರದೇಶ ಯಾಕೆ ಹೇಳಿದೆ ಅಂತಂದ್ರೆ ಇಲ್ಲಿ ಪಶ್ಚಿಮ ಬಂಗಾಳ ಇದೆ, ಇಲ್ಲಿ ಬಾಂಗ್ಲಾದೇಶ ಇದೆ, ಈ ಭಾಗದಲ್ಲಿ ಈಶಾನ್ಯ ರಾಜ್ಯಗಳಿದ್ದಾವೆ 7 ಸಿಸ್ಟರ್ ಸ್ಟೇಟ್ಸ್. ಮೇಲ್ಭಾಗದಲ್ಲಿ ನಮಗೆ ಚೀನಾ ಸಿಗುತ್ತೆ, ಈ ಭಾಗದಲ್ಲಿ ಭೂತಾನ್, ನೇಪಾಳ. ಈ ಪ್ರದೇಶ ನೋಡಿ, ಈ ಪ್ರದೇಶವೇನಾದ್ರೂ ಶತ್ರುವಿನ ಕಂಟ್ರೋಲ್ಗೆ ಸಿಕ್ತು ಅಂತಂದ್ರೆ ಅದು ಬಹಳ ಡೇಂಜರಸ್ ಸಿಚುವೇಶನ್. ಹಾಗಾಗಿ ಅಸ್ಸಾಂನಲ್ಲಿ 21 ಪ್ರದೇಶಗಳಲ್ಲಿ ಮಾಕ್ ಡ್ರಿಲ್ನ ಆಯೋಜನೆ ಮಾಡಲಾಗಿದೆ. ಅರುಣಾಚಲ ಪ್ರದೇಶದಲ್ಲೂ 5 ಪ್ರದೇಶಗಳಲ್ಲಿ ಮಾಕ್ ಡ್ರಿಲ್ನ ಆಯೋಜನೆ ಮಾಡಲಾಗಿದೆ. ಹಾಗೆಯೇ ನಾಳೆ ನಾಗಾಲ್ಯಾಂಡ್ನಲ್ಲಿ 10 ಪ್ರದೇಶಗಳಲ್ಲಿ ಮಾಕ್ ಡ್ರಿಲ್ ನಡೆಸಲಾಗ್ತಾ ಇದೆ. ಇನ್ನು ಕೆಳಭಾಗದಲ್ಲಿ ನೀವು ಮಣಿಪುರವನ್ನ ಗಮನಿಸ್ತಾ ಇದ್ದೀರಿ. ಮಣಿಪುರದಲ್ಲಿ 5, ಹಾಗೆ ಮಿಜೋರಾಂನಲ್ಲಿ 1 ಕಡೆ ಮಾಕ್ ಡ್ರಿಲ್ನ ನಡೆಸಲಾಗ್ತಾ ಇದೆ. ಇನ್ನು ಮಧ್ಯಭಾಗಕ್ಕೆ ಬರೋಣ. ಭಾರತದ ಮಧ್ಯಭಾಗ ಬಿಹಾರವನ್ನ ನೋಡ್ತಾ ಇದ್ದೀರಿ. ಇಲ್ಲಿ 5 ಕಡೆಗಳಲ್ಲಿ ಮಾಕ್ ಡ್ರಿಲ್ ನಡೆಸಲಾಗ್ತಾ ಇರೋದು. ಜಾರ್ಖಂಡ್ನಲ್ಲಿ 6 ಕಡೆ, ಕಡಲ ತೀರದಲ್ಲಿರುವಂತಹ ಒರಿಸ್ಸಾನ ನಾವು ಗಮನಿಸಬೇಕು. ಒರಿಸ್ಸಾದಲ್ಲಿ 12 ಕಡೆ, ಒಡಿಶಾ ರಾಜ್ಯದಲ್ಲಿ 12 ಕಡೆ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ಹಾಗೆ ಸ್ವಲ್ಪ ಮೇಲ್ಭಾಗಕ್ಕೆ ಬಂದ್ರೆ ಮಧ್ಯಪ್ರದೇಶ, ಅಲ್ಲಿ 5 ಕಡೆಗಳಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ಇನ್ನು ದಕ್ಷಿಣ ಭಾರತದ ವಿಚಾರಕ್ಕೆ ಬಂದ್ರೆ ಎಲ್ಲೆಲ್ಲಿ? ಆಂಧ್ರ ಪ್ರದೇಶದಲ್ಲಿ 2 ಕಡೆ ಮಾಕ್ ಡ್ರಿಲ್ನ ಮಾಡಲಾಗ್ತಾ ಇದೆ. ಪಕ್ಕದಲ್ಲಿರುವಂತಹ ಕರ್ನಾಟಕ, ಇಲ್ಲಿ 3 ಕಡೆ ಮಾಕ್ ಡ್ರಿಲ್ನ ಮಾಡಲಾಗ್ತಾ ಇದೆ. ಆಗ್ಲೇ ಹೇಳಿದೆ ಎಲ್ಲೆಲ್ಲಿ ಅಂತ ಹೇಳಿ. ಒಂದು ಬೆಂಗಳೂರು ನಗರ, ಮತ್ತೊಂದು ರಾಯಚೂರಿನ ಶಕ್ತಿ ನಗರ, ಹಾಗೆ ಮತ್ತೊಂದು ಕಾರವಾರದ ಮಲ್ಲಾಪುರ. ಇನ್ನು ತಮಿಳುನಾಡಿನಲ್ಲಿ 1 ಕಡೆ, ಹಾಗೆ ಇಲ್ಲಿ ಲಕ್ಷದ್ವೀಪದಲ್ಲಿ 1 ಕಡೆ, ಹಾಗೆ ಅಂಡಮಾನ್ ನಿಕೋಬಾರ್ನಲ್ಲಿ 1 ಕಡೆ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ಓವರ್ ಆಲ್ ಆಗಿ ಭಾರತದ ಮ್ಯಾಪ್ ಅನ್ನ ಗಮನಿಸ್ತಾ ಇದ್ದೀರಿ. ಓವರ್ ಆಲ್ ಆಗಿ ನಾಳೆ ಮಾಕ್ ಡ್ರಿಲ್ನ ನಡೆಸ್ತಾ ಇರೋದು 259 ಪ್ರದೇಶಗಳಲ್ಲಿ. ಡೀಟೇಲ್ಸ್ನ ನಾನು ಆಗ್ಲೇ ಹೇಳಿದೆ, ಯಾವ ಕಾರಣಕ್ಕಾಗಿ ಈ ಪ್ರದೇಶಗಳನ್ನ ಆಯ್ಕೆ ಮಾಡಲಾಗಿದೆ ಅಂತ ಹೇಳಿ. ಮೊದಲನೇದಾಗಿ ಗಡಿಯನ್ನ ಹಂಚಿಕೊಂಡಿರುವಂತಹ ರಾಜ್ಯಗಳು, ಎರಡನೇದಾಗಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್. ಈಗ ಕರ್ನಾಟಕದ ಶಕ್ತಿನಗರದಲ್ಲಿ ಥರ್ಮಲ್ ಪವರ್ ಪ್ರಾಜೆಕ್ಟ್ ಇದ್ದ ಹಾಗೆ ಬೇರೆ ಬಂದರು ಅಥವಾ ಯಾವುದೋ ರಿಫೈನರಿ, ಆ ಪ್ರದೇಶಗಳು. ಮೂರನೇದಾಗಿ ಕಡಲ ತೀರದಲ್ಲಿರುವಂತಹ ಪ್ರದೇಶಗಳು. ನಾಲ್ಕನೇದಾಗಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ನಗರಗಳು. ಈ ಪ್ರದೇಶಗಳಿದೆಯಲ್ಲ, ಈ 4 ಪ್ರದೇಶಗಳು, ಇವು ಶತ್ರುವಿನ ಟಾರ್ಗೆಟ್, ಬಹಳ ಈಸಿಯಾಗಿ ಟಾರ್ಗೆಟ್ಗೆ ಗುರಿಯಾಗಬಹುದು. ಆ ಕಾರಣಕ್ಕಾಗಿ ಈ 259 ಪ್ರದೇಶಗಳ ಆಯ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.